ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಒಂದು ಗುರುವಾರ ಈವ್ನಿಂಗ್ ವ್ಲಾಗು. ಟೈಮ್ ಬಂದು ಒಂದು 4:30 ಆಗಿದೆ. ಆಫೀಸೆಲ್ಲ ಮುಗಿಸ್ಕೊಂಬಂದು ಫ್ರೆಶ್ ಅಪ್ ಆಗಿ ಹಂಗೆ ನನ್ನ ಮಗನೂ ಅಲ್ಲೇ ವ್ಯಾನ್ ಇಳ್ಕೊಂಡು ಅವನು ಕರ್ಕೊಂಡಂಗೆ ಬಂದು ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಕಾಫಿ ಮಾಡಿ ಕುಡಿದು ಅವನಿಗೆ ಇದು ಊಟ ಎಲ್ಲ ಹಾಕ್ಕೊಂಡು ಕೊಟ್ಟಿದ್ದೀನಿ. ಅವನು ಊಟ ಮಾಡ್ಕೊತಾ ಇದ್ದಾನೆ. ಅಷ್ಟರಲ್ಲಿ ನಾನು ಕಾಫಿ ಮಾಡಿ ಕುಡಿದ್ಬಿಟ್ಟು ಸ್ವಲ್ಪ ಕೆಲಸಗಳೆಲ್ಲ ಇದ್ದಾವೆ, ಅವೆಲ್ಲ ಮುಗಿಸ್ಕೊಬೇಕು. ಅಂದರೆ ಕಸ ಎಲ್ಲ ಗುಡಿಸ್ಕೊಂಡು ಕೊಡಬೇಕು. ಅಂದರೆ ಬೆಳಗ್ಗೆನೇ ಎಲ್ಲ ವಾರ ಮಾಡಿರೋದ್ರಿಂದ ಪೂಜೆ ಎಲ್ಲ ಆಗಿದೆಯಲ್ಲ, ಸೊ ಏನು ಅಂಥ ಕೆಲಸ ಏನಿಲ್ಲ. ಜಸ್ಟ್ ಅವ್ನು ಕಸ ಎಲ್ಲ ಗುಡಿಸ್ಕೊಂಡು ಕೊಟ್ಟು ಇರೋ ಪಾತ್ರೆಗಳೆಲ್ಲ ಇದ್ದಾವೆ, ಸ್ವಲ್ಪ ಅವನು ವಾಶ್ ಮಾಡ್ಕೊಳ್ಳೋದಷ್ಟೇ ಕೆಲಸ. ಈಗ ಜಸ್ಟ್ ಇವಾಗ ಫಸ್ಟು ನಾನು ಕಾಫಿ ಕುಡಿದ್ಬಿಡ್ತೀನಿ. ಕಾಫಿ ಕುಡಿದ್ರೇ ನನಗೆ ಸಮಾಧಾನ. ಬೆಳಗ್ಗೆ ಮತ್ತು ಈವ್ನಿಂಗ್ ಏನಾದರೂ ಬೆಳಗ್ಗೆ ಒಂದು ಟೈಮು ಮತ್ತು ಈವ್ನಿಂಗ್ ಒಂದು ಟೈಮ್ ಅಷ್ಟೇ, 2 ಟೈಮು ನನಗೆ ಬೇಕೇ ಬೇಕು ಕಾಫಿ. ಇಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಕಾಫಿ ಇನ್ನೊಂದು ಆಫೀಸಿಂದ ಬಂದು ಒಂಥರ ಸಾಕಾಗಿರುತ್ತಲ್ಲ, ಅಲ್ಲಿಂದ ಬಂದಿರ್ತೀವಿ, ಫ್ರೆಶ್ ಆಗೋದಕ್ಕೆ ಕಾಫಿ ಕುಡಿದ್ರೇ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಮುಂದೆ ಕೆಲಸಗಳು ಮಾಡೋದಕ್ಕೂ ಸರಿ ಹೋಗುತ್ತೆ. ಕಾಫಿ ಎಲ್ಲ ಮಾಡಿ ಕುಡಿದ್ಬಿಟ್ಟು ಸ್ವಲ್ಪ ಕಸ ಎಲ್ಲ ಗುಡಿಸಿ ಹಂಗೆ ಸ್ವಲ್ಪ ಪಾತ್ರೆಗಳಿತ್ತು ಅವನ್ನೆಲ್ಲ ವಾಶ್ ಮಾಡಿಕೊಂಡು ನಾನು ಹಂಗೆ ದೀಪ ಹಚ್ತಾರೆ ನಮ್ಮಮ್ಮ. ಇವಾಗ ಸ್ನಾನ ಮುಗಿಸ್ಕೊಂಡು ಅವರು ದೀಪ ಹಚ್ಚಿ ಅವ್ರು ಮಾಡ್ಕೊತಾ ಇರ್ತಾರೆ. ಅಷ್ಟರಲ್ಲಿ ನಾನು ಇವಾಗ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಸಾಂಬಾರು ಮಾಡೋದಕ್ಕೋಸ್ಕರ. ಈ ಕಡೆ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಆಮೇಲೆ ಇದೊಂದು ಆಗಿಬಿಟ್ರೆ ಆಮೇಲೆ ಈಸಿಯಾಗಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಇವತ್ತು ಸಾಂಬಾರು ಎಷ್ಟು ಈಸಿಯಾಗಿರೋದೆ ಅಂದರೆ ಸಿಂಪಲ್ ರೆಸಿಪಿ, ಬಟ್ ಆದರೆ ಸೂಪರ್ ಟೇಸ್ಟಿಯಾಗಿರೋದು. ಇಂಥ ಮಳೆ ಟೈಮಲ್ಲಿ, ಚಳಿ ಇರೋ ಟೈಮಲ್ಲಿ ಮಾಡ್ಕೊಳ್ಳೋಕ್ಕೆ ಸಕ್ಕತ್ತಾಗಿರುತ್ತೆ. ಬರೀ ರೈಸ್ಗಾಗುತ್ತೆ ಅಷ್ಟೇ, ಮುದ್ದೆಗೆಲ್ಲ ಆಗೋದಿಲ್ಲ. ಚೆನ್ನಾಗಿರುತ್ತೆ ಸಾರು. ಹಳೆಯ ಕಾಲದ ಸಾಂಬಾರು ಇದು, ಮುಂಚೆ ಮಾಡ್ತಿದ್ರು. ನಾನಿವತ್ತು ಅದನ್ನು ನಿಮಗೆ ರೆಸಿಪಿ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇದು ಬೆಳ್ಳುಳ್ಳಿ ಇತ್ತಲ್ಲ ಅದೆಲ್ಲ ಚೆನ್ನಾಗಿ ಬಿಡಿಸ್ಕೊತಾ ಇದ್ದೀನಿ. ಬಿಡಿಸ್ಕೊಂಡು ಆಮೇಲೆ ಇವಾಗ ಇದನ್ನು ಒಂದು ಸ್ವಲ್ಪ ಕ್ರಷ್ ಮಾಡ್ಕೊತೀನಿ. ಇದನ್ನೆಲ್ಲ ಬೆಳ್ಳುಳ್ಳಿ ಎಲ್ಲ ಕ್ರಷ್ ಮಾಡ್ಕೊತೀನಿ. ಇಷ್ಟೇ ಈಸಿ ಅಂದರೆ ಸಖತ್ ಈಸಿ ಇದೆ. ಅಂದರೆ ಇವಾಗ ನಂಗೆ ಇಂಟ್ರೆಸ್ಟ್ ಇಲ್ಲ, ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಕೊತಾರಲ್ಲ ಅಂಥವ್ರು ಒಂದು ಕುಕ್ಕರ್ಗೆ ಇವಾಗ ನೋಡಿ ಬೆಳ್ಳುಳ್ಳಿ ಇರುತ್ತೆ ಹೆಂಗೂ ಅದನ್ನು ಬಿಡಿಸ್ಬಿಟ್ಟು ಒಣಮೆಣ್ಸಿನ್ಕಾಯಿ ಎಲ್ಲ ಮುರಿದಿಟ್ಕೊಂಡು ಇದು ಮೆಣಸು ಬರುತ್ತಲ್ಲ ಅದನ್ನು ಕುಟ್ಟಿಟ್ಕೊಂಬಿಟ್ಟು ಒಂದು ಕಡೆ ಅನ್ನಕ್ಕೆ ಇಟ್ಕೊಂಬಿಟ್ಟು ಈ ಕಡೆ ಬೇಳೆ ಹಾಕ್ಬಿಟ್ಟು ಇದನ್ನು ಬೇಯಕ್ಕೆ ಇಟ್ಬಿಟ್ರೆ ಸಾರು ರೆಡಿ, ಅನ್ನನೂ ರೆಡಿ ಆಗೋಗ್ಬಿಡುತ್ತೆ. ಒಂದು 10 ಮಿನಿಟ್ಸ್ ಅಷ್ಟೇ. ವಿಜಿಲ್ ಕೂಗೋದಕ್ಕೆ ಒಂಚೂರು ಟೈಮ್ ತೊಗೊಳತ್ತಷ್ಟೇ, ಬಿಟ್ಟರೆ ಬೇರೆ ಇನ್ನು ಜಾಸ್ತಿ ಟೈಮೇ ತೊಗೊಳ್ಳೋದಿಲ್ಲ. ಅಷ್ಟು ಈಸಿ ರೆಸಿಪಿ ಇದು. ಒಂದು 10 ಮಿನಿಟ್ಸಲ್ಲಿ ಅಡುಗೆನೇ ಆಗೋಗ್ಬಿಡುತ್ತೆ. ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಇವಾಗ ಕೆಲಸ ಮಾಡಿದ್ದೀವಿ, ಕೆಲಸ ಮಾಡಿ ಸಾಕಾಗಿದೆ, ಇಲ್ಲಾಂದರೆ ಎಲ್ಲಾದರೂ ಹೋಗ್ಬಿಟ್ಟು ಬಂದಿದ್ದೀನಿ, ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆದರೆ ಚೆನ್ನಾಗಿರಬೇಕು ಊಟ ಅನ್ನೋದಾದರೆ ಇದನ್ನು ರೆಸಿಪಿ ಮಾಡ್ಕೊಳ್ಳೋಕೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ. ನೋಡಿ ಇವಾಗ ಆ ಕಡೆ ಬೆಳ್ಳುಳ್ಳಿ ಕ್ರಷ್ ಮಾಡಿಕೊಂಡು ಹಾಗೆ ಒಣಮೆಣ್ಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ. ಮತ್ತು ಈ ಪೆಪ್ಪರ್ ಕಾಳುಗಳನ್ನೆಲ್ಲನೂ ಕ್ರಷ್ ಮಾಡ್ಕೊಂಡಿದ್ದೀನಿ ಲೈಟಾಗಿ. ಈ ಥರ ನೋಡಿ, ಈ ಥರ ದಪ್ಪನೇ ಇರಲಿ, ತುಂಬ ತೆಳ್ಳಗೆ ಬೇಡ, ಈ ಥರ ದಪ್ಪಕ್ಕೆ ಕ್ರಷ್ ಮಾಡ್ಕೊಂಡಿದ್ದೀನಿ. ಈಗ ಅವರೆಬೇಳೆ ಬರುತ್ತಲ್ಲ, ಅಂದರೆ ಅವರೆಕಾಳು ಇರುತ್ತಲ್ಲ, ಅದು ಬೇಳೆ ಮಾಡಿರ್ತಾರಲ್ಲ, ಅದು ಅವರೆಬೇಳೆ ತೊಳೆದಿಟ್ಕೊಂಡು ಚೆನ್ನಾಗಿ. ಇವಾಗ ನಾನು ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ, ನಾನು ಕ್ರಷ್ ಮಾಡ್ಕೊಂಡಿದ್ನಲ್ಲ ಪೆಪ್ಪರ್ನೇನು ರೋಸ್ಟ್ ಮಾಡ್ಕೊಂಡಿಲ್ಲ, ಏನಿಲ್ಲ, ಫ್ರೈ ಮಾಡಿಲ್ಲ, ಏನಿಲ್ಲ, ಜಸ್ಟು ಮಾಮೂಲಿ ಇರೋ ಪೆಪ್ಪರ್ನೇ ಕುಟ್ಟಿಟ್ಕೊಂಡಿದ್ದೀನಿ. ಹಾಗೆ ಇವಾಗ ನಮಗೆ ಎಷ್ಟು ಬೇಕೋ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಿದ್ದೀನಿ. ನೀರು ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ವಿಜಿಲ್ ಇಟ್ಬಿಟ್ಟು ಬೇಯಕ್ಕೆ ಇಟ್ಬಿಟ್ರೆ ಆಗೋಯ್ತು. ಒಂದು 2ರಿಂದ 3 ವಿಜಿಲ್, ಬೇಳೆ ಬೇಯೋ ತನಕ ಅಷ್ಟೇ ಟೈಮು. ಒಂದು 3 ವಿಜಿಲ್ಲು 4 ವಿಜಿಲ್ ತೊಗೊಂಡ್ರೆ ಫುಲ್ಲು ನುಣ್ಣಗೆ ಬೆಂದಿರುತ್ತೆ. ಅದನ್ನು ತಿರುಗಿಸ್ಕೊಳ್ಳೋದಷ್ಟೇ. ಇದು ಈಗಾಗಲೇ ಆಲ್ರೆಡಿ ಸಾಂಬಾರು ರೆಡಿನೇ. ಇವಾಗ ಇದನ್ನು ವಿಜಿಲ್ ಕೂಗ್ಬಿಟ್ರೆ ಸಾಂಬಾರು ರೆಡಿ. ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊಂಬಿಟ್ರೆ ಮುಗೀತು. ಒಂದು 10 ಮಿನಿಟ್ಸಲ್ಲಿ. ಇವಾಗ ಬಂದ ತಕ್ಷಣ ಇದನ್ನು ರೆಡಿ ಮಾಡೋಕ್ಕೆ ಇಟ್ಬಿಟ್ಟು ವಿಜಿಲ್ ಇಟ್ಬಿಟ್ಟು ಸ್ಟವ್ ಹಚ್ಬಿಟ್ಟು ಹೋದರೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಬೋದು. ಅಷ್ಟರಲ್ಲಿ ರೆಡಿ ಆಗುತ್ತೆ, ಊಟನೂ ಆಗೋಗುತ್ತೆ. ಅಷ್ಟು ಈಸಿ ರೆಸಿಪಿ, ಮಾತ್ರ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಬೇಸಿಗೆಯಲ್ಲೂ ತಿನ್ಬೋದು, ಯಾಕಂದರೆ ಇದು ರಸಮ್ ಥರ ಇರುತ್ತೆ, ಬೇಸಿಗೆಯಲ್ಲೂ ತಿನ್ಕೊಬೋದು. ಮತ್ತು ಇದು ಮಳೆಗಾಲ ಚಳಿಗಾಲಕ್ಕಂತೂ ಇದ್ದಿದ್ದು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಸಕ್ಕತ್ತಾಗಿರುತ್ತೆ ನೋಡಿ. ಆಮೇಲೆ ಆ ಕಡೆ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ನಾನು ಹುಳ್ಳಿಕಾಳು ಬರುತ್ತಲ್ಲ ಅದನ್ನು ನೆನೆಸಿಟ್ಕೊತಾ ಇದ್ದೀನಿ. ತೊಳೆದ್ಕೊಂಡು ಮೊಳಕೆ ಕಟ್ಟೋಣ ಅಂತ, ಮೊಳಕೆ ಕಟ್ಟೋ ಸಾಂಬಾರು ಮಾಡೋಣ ಅಂತ ನೆನೆಸಿಟ್ಕೊತಾ ಇದ್ದೀನಿ. ಇನ್ನೊಂದು ನೆನೆಸ್ಕೊಂಡು ಇವಾಗ ನೆನೆಯೋಕೆ ಹಾಕ್ಬಿಡ್ತೀನಿ. ಆಮೇಲೆ ಇನ್ನೊಂದು ಕಡೆ ಇವಾಗ ಕೆಲಸ ಅನ್ನಕ್ಕೆ ಇಟ್ಕೊಳ್ಳೋದೆಲ್ಲ ಮಾಡ್ಕೊಬೇಕು. ಇದು ನಾಳೆ ಇವಾಗ ನೆನೆ ಹಾಕಿದ್ರೆ ನಾಳೆ ಬೆಳಗ್ಗೆ ನೆಂದಿರುತ್ತೆ. ನಾಳೆ ಬಸ್ದಾಕ್ಬಿಟ್ರೆ ನಾಳೆ ಸಂಜೆ ಮೇಲೆ ಸಾಂಬಾರು ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಇವಾಗ ನೋಡಿ ಇನ್ನೊಂದು ಕಡೆ ಅದು ಹುಳ್ಳಿಕಾಳೆಲ್ಲ ನೆನೆ ಹಾಕ್ಬಿಟ್ಟು ಕಾಫಿನೂ ಕುಡಿದಿದ್ದೆ. ಇವಾಗ ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಗ್ರೀನ್ ಟೀ ಒಂದು ಮಾಡ್ಕೊಂಡು ಕುಡಿದ್ಬಿಟ್ಟು
ಆಮೇಲೆ ಅನ್ನಕ್ಕೆ ಇಟ್ಕೊತೀನಿ. ಏನು ಕೆಲಸ ಜಾಸ್ತಿ ಏನೂ ಇಲ್ಲ, ಇನ್ನು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದು, ಫಸ್ಟ್ ಡೇ ಏನು ಹೇಳ್ಕೊಟ್ಟಿಲ್ವಲ್ಲ, ಅದಕ್ಕೆ ನಾನೇನು ಓದಿಸೋದು ಅದೇನೂ ಇಲ್ಲ, ಅದಕ್ಕೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಈ ಕಡೆ ಸಾಂಬಾರಿಗೂ ಇಟ್ಬಿಟ್ಟಿದ್ದೀನಿ. ಆಮೇಲೆ ಟಿ ವಿ ನೋಡ್ಕೊಂಡು ಕೂತಿರ್ತೀನಿ ಅಷ್ಟೇ, ಬೇರೆ ಏನು ಕೆಲಸ ಇಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗಿಲ್ವಲ್ಲ, ಅಷ್ಟೇನು ಕೆಲಸ ಇಲ್ಲ. ಇವಾಗ ಜಸ್ಟ್ ನೋಡಿ, ಇವಾಗ ಟೀ ಮಾಡಿಕೊಂಡು ಕೂತ್ಕೊಂಡು ಟಿ ವಿ ಗಿವಿ ನೋಡ್ಕೊತೀನಿ ಒಂದು ಸ್ವಲ್ಪ ಹೊತ್ತು. ಟಿ ವಿ ಎಲ್ಲ ನೋಡಿಕೊಂಡು ನೋಡಿ, ಆಮೇಲೆ ಬಂದು ಇವಾಗ ವಿಜಿಲೆಲ್ಲ ಇಳ್ದಿತ್ತು ನೋಡಿ. ಇವಾಗ ಇದನ್ನು ಇಷ್ಟೇ ನೋಡಿ, ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋದಷ್ಟೇ. ಬೇಳೆ ಎಲ್ಲ ಚೆನ್ನಾಗಿ ಬೆಂದೋಗಿರುತ್ತೆ. ಜಸ್ಟ್ ಇದನ್ನು ಒಂದು ರೌಂಡ್ ಹಿಂಗೆ ತಿರುಗಿಸ್ಬಿಟ್ರೆ ಮುಗೀತು, ರೆಡಿ. ಸಾಂಬಾರಂತೂ ಸಕ್ಕತ್ತಾಗಿರುತ್ತೆ. ಬೇಕಾದ್ರೆ ಇನ್ನೊಂದು ನಿಮಿಷ ಬೇಕಾದ್ರೆ ಕುದಿಸ್ಕೊಳ್ಳೋದ್ರೆ ಕುದಿಸ್ಕೊಬೋದು. ನಾನೇನು ಕುದಿಸ್ಕೊಂಡಿಲ್ಲ, ಇಷ್ಟೇ. ಇವಾಗ ತಿರುಗಿಸ್ಬಿಟ್ಟು ಒಂದು ತಪ್ಪಲೆಗೆ ಎತ್ತಿಟ್ಬಿಟ್ಟು ಇದೇ ಕುಕ್ಕರ್, ಇವಾಗ ಕುಕ್ಕರ್ ಇದೆ ಅನ್ನಕ್ಕೆ ಇಟ್ಕೊಳ್ಳೋಕೆ, ಇದೇ ಕುಕ್ಕರ್ ಇರೋದು. ಅದಕ್ಕೆ ಇದನ್ನು ಒಂದು ಪಾತ್ರೆಗೆ ಉಯ್ಕೊಬಿಡ್ತೀನಿ, ಹಂಗೆ ಅನ್ನಕ್ಕೆ ಇಟ್ಕೊಂಬಿಡ್ತೀನಿ. ನಿಜ ಹೇಳ್ತೀನಿ, ಸಕ್ಕತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಈ ಹಳ್ಳಿ ಕಡೆ ಎಲ್ಲ ಗೊತ್ತಿರುತ್ತೆ. ಸಪ್ಪರ್ಪು ಅಂತ ಹೇಳ್ತಾರೆ ಈ ಸಾಂಬಾರಿಗೆ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಅದೇ ಸ್ವಲ್ಪ ಬೇಳೆ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಬೇಕು. ಇನ್ನೆಲ್ಲ ಖಾರಕ್ಕೆ ತಕ್ಕನಾಗೆ ಹಾಕ್ಕೊಬೇಕು. ಬೆಳ್ಳುಳ್ಳಿನೂ ಖಾರ ಇರುತ್ತೆ, ಒಣಮೆಣಸಿನ್ಕಾಯಿ ಖಾರ ಇರುತ್ತೆ, ಪೆಪ್ಪರು ಖಾರ ಇರುತ್ತೆ, ಉಪ್ಪನ್ನು ರುಚಿಗೆ ತಕ್ಕಷ್ಟು ಕರೆಕ್ಟಾಗಿ ಹಾಕ್ಕೊಂಬಿಟ್ರೆ ಸೂಪರಾಗಿರೋ ಸಾಂಬಾರು ರೆಡಿ ಆಗುತ್ತೆ. ಇವಾಗ ನೋಡಿ, ಒಂದು ಪಾತ್ರೆಗೆಲ್ಲ ಅಂದರೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊಂಬಿಡ್ತೀನಿ. ನಮ್ಮ ಮನೆಗೆ ಅಂದರೆ ಊಟ ರೆಡಿ ಆಗೋಯ್ತು, 10 ನಿಮಿಷಕ್ಕೆ ಆಗೋಯ್ತು. ಸ್ವಲ್ಪ ಲೇಟಾಗಿ ಮಾಡ್ಕೊತಿದ್ದೀನಿ ನಾನು ಅಡುಗೆನ, ಯಾಕಂದರೆ ಚಳಿ, ಇವಾಗ ಮಳೆ ಅಲ್ವಾ, ಬಿಸಿನೇ ಮಾಡ್ಕೊಂಡು ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೇ ಸ್ವಲ್ಪ ಲೇಟಾಗಿ ಮಾಡ್ಕೊತಾ ಇದ್ದೀನಿ. ಆ ಕಡೆ ಸಾರು ಎಲ್ಲ ರೆಡಿ ಆಯಿತು. ಇವಾಗ ಅನ್ನಕ್ಕೂ ಇಟ್ಕೊತಾ ಇದ್ದೀನಿ. ಅನ್ನ ಒಂದು ರೆಡಿ ಆಗೋದ್ರೆ ಊಟ ರೆಡಿ. ಸೂಪರಾಗಿರುತ್ತೆ ನಾನು ಪದೇ ಹೇಳ್ತಾನೇ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ನೋಡಿ ಅನ್ನಕ್ಕೂ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಾಮೂಲಿ ಎಲ್ಲರೂ ಇಡೋ ಥರನೇ ಇಟ್ಕೊತಾ ಇದ್ದೀನಿ. ಬಟ್ ನನ್ನ ರೊಟೀನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ನೋಡಿ ಅನ್ನಕ್ಕೂ ಇಟ್ಕೊಂಡೆ. ಇನ್ನೇನು ಇಲ್ಲ ಕೆಲಸ ಸದ್ಯಕ್ಕೆ ಇಷ್ಟೇ. ಈ ಕೆಲಸ ಎಲ್ಲ ಮುಗೀತು. ಇನ್ನು ಬೇರೆ ಪಾತ್ರೆಗಳಿದ್ದಾವಲ್ಲ, ನಿನ್ನೆ ಸೊಪ್ಪು ಸಾಂಬಾರೆಲ್ಲ ಮಾಡಿದ್ದೆ, ಅದೆಲ್ಲ ಇತ್ತು ಸ್ವಲ್ಪ. ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಈ ಸಾರು ಮಾಡಿದ್ದೀನಲ್ಲ, ಅದನ್ನು ನನ್ನ ಮಗ ತಿನ್ನಲ್ಲ. ಅವನು ರಸಮ್ ಥರ ಇರುತ್ತೆ ಅಂದ್ಬಿಟ್ಟು ಅವನೇನು ಅಷ್ಟೊಂದು ಇಷ್ಟಪಡಲ್ಲ. ಅದಕ್ಕೆ ಅವನಿಗೆ ಮೊಸಪ್ಪಿತ್ತಲ್ಲ, ಅದನ್ನು ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದನ್ನ ಹಂಗೆ ಬಿಸಿಗೆ ಇಟ್ಕೊಂಡು ಇರೋ ಪಾತ್ರೆಗಳೆಲ್ಲ ಇವಾಗ ತೊಳ್ಕೊತಾ ಇದ್ದೀನಿ. ಇದೇನು ನೈಟ್ ತೊಳೆದಿದ್ರು ಆಗಿರೋದು, ಆಮೇಲೆ ಊಟ ಮಾಡಿಬಿಟ್ಟೆಲ್ಲ ತೊಳೆದಿದ್ರು ಆಗ್ತಿತ್ತು. ಬಟ್ ಆದರೆ ಕೆಲಸಗಳು ಅದನ್ನೇ ಉಳ್ಕೊಳ್ಳುತ್ತಲ್ಲ ಅಂದ್ಬಿಟ್ಟು ಬೇಗನೆ ಮಾಡ್ಕೊತಾ ಇದ್ದೀನಿ. ಒಂದು ರಾಶಿ ಪಾತ್ರೆ ಆಗ್ಬಿಟ್ಟು ತೊಳೆಯೋದಕ್ಕಿಂತ ಅವಾಗವಾಗ ನನ್ನ ಇವಾಗ ಆ ಕಡೆ ಬಿಸಿ ಇಟ್ಟಿದ್ದೀನಿ ಸಾಂಬಾರು, ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ಈ ಒಂದಿಷ್ಟು ಪಾತ್ರೆ ಇದೆ, ಇವನ್ನೆಲ್ಲ ತೊಳೆದಾಕ್ಬಿಟ್ಟು ಹೋಗ್ಬಿಟ್ಟು ಆಮೇಲೆ ಕುತ್ಕೊಂಡ್ರೂ ನಡೆಯುತ್ತೆ. ಆಮೇಲೆ ಬೇಕಾದ್ರೆ ಊಟ ಮಾಡಿದ ತಟ್ಟೆಗಳಷ್ಟೇ ಬಾಕಿ ಇರುತ್ತಲ್ಲ, ಅದನ್ನೊಂದು 5 ನಿಮಿಷ ಹಂಗೆ ತೊಳ್ಕೊಂಬಿಟ್ರೆ ಕೆಲಸ ಎಲ್ಲ ಆಗೋಗ್ಬಿಡುತ್ತೆ. ಬೆಳಗ್ಗೆ ತಿರುಗಿ ಮಾಮೂಲಿ ಇವಾಗೆಲ್ಲ ಸ್ಟವ್ಗೆ ಒರೆಸ್ಬಿಟ್ಟು ಮಲ್ಕೊಂಬಿಟ್ರೆ, ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಾವು ಅಡುಗೆ ಬಂದ ತಕ್ಷಣ ನಮಗೆ ಕಿರಿಕಿರಿ ಅನ್ಸಲ್ಲ. ಎದ್ದ ತಕ್ಷಣ ಬಂದು ಒಂದು ಸಲ ಸ್ಟವ್ ಒರೆಸ್ಕೊಂಡು ಕೆಲಸ ಮಾಡ್ಕೊಬೋದು. ಇವಾಗ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದೇಳಬೇಕಲ್ಲ, 5 ಗಂಟೆ 5:15ಗೆಲ್ಲ ಎದ್ದೇಳಬೇಕು. 5 ಗಂಟೆಗೆ ಎದ್ದಿರ್ತೀವಿ, 5:15ಗೆ ಎದ್ದಿರ್ತೀವಿ. ಈ ಪಾತ್ರೆಗಳು ನೋಡ್ಕೊಂಬಿಟ್ಟು ಇದು ಅಡುಗೆ ಮನೆಯೆಲ್ಲ ಸ್ಟವೆಲ್ಲ ಒರೆಸಿಲ್ದೇ ಇದ್ದರೆ ಅದನ್ನ ನೋಡೋಕ್ಕೆ ಇಂಟ್ರೆಸ್ಟ್ ಆಗೋಲ್ಲ. ಅವಾಗ ನಮಗೆ ಕಿರಿಕಿರಿ ಅನಿಸುತ್ತೆ, ಏನು ಕೆಲಸ ಮಾಡೋಕ್ಕೋದ್ರೂ ಅದು ಸರಿ ಹೋಗೋಲ್ಲ. ಅದಕ್ಕೆ ನಾನು ಇವಾಗೇ ಎಲ್ಲ ತೊಳ್ಕೊಂಬಿಡ್ತೀನಿ. ಇವಾಗ ನೋಡಿ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ರೆ ಇನ್ನು ಆಮೇಲೆ ಊಟ ಮಾಡಿದ್ದು ಒಂದು 2-3 ತಟ್ಟೆ ಬೀಳುತ್ತೆ. ನಾನು ಊಟ ಮಾಡಿದ ತಕ್ಷಣ ಹಂಗೆ ತಟ್ಟೆ ತೊಳೆದಾಕೊಂಬಿಡ್ತೀನಿ. ಎಲ್ಲರದು ಊಟ ಆಗಿದ ತಕ್ಷಣ ಸ್ಟವ್ ಒರೆಸ್ಬಿಡ್ತೀನಿ. ಸ್ಟವ್ ಈಗಲೇ ಒರೆಸ್ಬಿಡ್ತೀನಿ, ಅಡುಗೆ ಆದ ತಕ್ಷಣವೇ ಒರೆಸ್ಬಿಡ್ತೀನಿ ನಾನು. ಅದನ್ನು ಏನು ಬ್ಯಾಲೆನ್ಸ್ ಇಟ್ಕೊಳ್ಳೋದು, ಸ್ಟವ್ ಏನು ಗಲೀಜಾಗಿರಲ್ಲ. ಅಂದರೆ ಸ್ಟವ್ವಿಂದ ಏನಾದರೂ ಈ ಕುಕ್ಕರಿಂದು ನೀರೆಲ್ಲ ಸಿಡಿದ್ರೆ ಇಮಿಡಿಯೇಟ್ ಒರೆಸ್ಬಿಡ್ತೀನಿ. ನೈಟ್ ಒಂದು ರೌಂಡು ಸುಮ್ಮನೆ ಹಂಗೆ ಕಾಲಿನ ಹಾಕ್ಬಿಟ್ಟು ಒಂದು ರೌಂಡ್ ಒರೆಸ್ಕೊತೀನಿ ಅಷ್ಟೇ. ಅವಾಗೇ ಮಾಡ್ಕೊಂಬಿಟ್ರೆ ಏನು ಕ್ಲೀನ್ ಮಾಡೋ ಅಷ್ಟು ಏನಿರಲ್ಲ, ಜಾಸ್ತಿ ಟೈಮ್ ಏನು ತೊಗೊಳಲ್ಲ. ಅದೇ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಯಾವ ಥರ ಇರ್ತೀವಿ ಅನ್ನೋದು. ಇವಾಗ ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಹಂಗೆ ಶಿಂಕ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ತೊಳ್ಕೊಂಬಿಡ್ತೀನಿ. ತಿರ್ಗಿ ಅದನ್ನು ಏನು ಬ್ಯಾಲೆನ್ಸ್ ಇರಲ್ವಲ್ಲ. ಅಂದರೆ ಇದು ಬೆಳಗ್ಗೆನೇ ನಾನು ತೊಳೆದಿದ್ದೆ. ದೇವ್ರ ಸಾಮಾನು ತೊಳೆಯೋಕ್ಕೆ ಮುಂಚೆ ಡೊಮೆಕ್ಸ್ ಹಾಕ್ಕೊಂಡು ಕ್ಲೀನಾಗೆಲ್ಲ ತೊಳೆದ್ಬಿಟ್ಟು ಆಮೇಲೆ ದೇವ್ರ ಸಾಮಾನು ತೊಳ್ಕೊತೀನಿ. ಇವತ್ತು ಬೆಳಗ್ಗೆನೇ ಕೆಲಸ ಆಯಿತು. ಅಂದರೆ ಬೆಳಗ್ಗೆನೇ ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ತುಂಬ ಲೇಟಾಗೋಯ್ತು. ಒಂದು 10 ಗಂಟೆ ಆಗೋಯ್ತು. 10:30 ಮೇಲೆ ಆಫೀಸ್ಗೆ ಹೋಗಿದ್ದೀನಿ ನಾನು ನಿನ್ನೆ. ಅಂದರೆ ನಿನ್ನೆ ವಿಡಿಯೋ ಇದು, ಇವತ್ತು ನಾನು ವಾಯ್ಸ್ ಓವರ್ ಕೊಡ್ತಾರೆ ಶುಕ್ರವಾರ. ಬೆಳಗ್ಗೆ ಎದ್ದು 7:30ಗೆ ಎದ್ಬಿಟ್ಟಿದ್ದೀನಿ. ಬಾಗಿಲೆಲ್ಲ ತೊಳಿಬೇಕು, ರಂಗೋಲಿ ಹಾಕಬೇಕು, ಅಡುಗೆ ಮಾಡಬೇಕು, ಈ ಕಡೆ ಟಿಫನ್ ಮಾಡಬೇಕು, ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಬೇಕು.
ಸಿಕ್ಕಾಪಟ್ಟೆ ಟೈಮ್ ಆಗೋಯಿತು, 10:30 ಆಗೋಯಿತು ಅಂದ್ಕೊಳ್ಳಿ. 10:30 ಆದಮೇಲೆ ಹೆಂಗೋ ಆಮೇಲೆ ಪೂಜೆ ಮುಗಿಸಿ ಇಮಿಡಿಯೇಟ್ ಒಂದು ದೋಸೆ ಹಾಕೊಂಡು ತಿಂದ್ಬಿಟ್ಟು ರೆಡಿಯಾಗ್ಬಿಟ್ಟು ಹೊರಟೆ. ಸ್ವಲ್ಪ ಲೇಟೇ ಆಗೋಯಿತು. ಹೇಳಿದ್ದೆ ಬರ್ತೀನಿ, ಲೇಟಾಗೆ ಬರ್ತೀನಿ ಅಂತ. ಅಲ್ಲಿಗೆ ಹೋಗೋಷ್ಟೊತ್ತು 11 ಗಂಟೆನೇ ಆಗೋಯಿತು. ನೆನೆ ಅಷ್ಟು ಟೈಮ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಈವ್ನಿಂಗ್ ರೊಟೀನ ಶೇರ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ನೋಡಿ ಇವಾಗ ಅಡುಗೆ ಎಲ್ಲ ಆಯಿತು, ಪಾತ್ರೆನೂ ತೊಳೆದಾಯಿತು. ನಾನು ಊಟ ಮಾಡೋದಕ್ಕೆ ತಟ್ಟೆ ಇಟ್ಕೋಬೇಕು. ಅಷ್ಟರಲ್ಲಿ ನನ್ನ ಮಗ ಇವಾಗ ಬೈಂಡಿಂಗ್ ಹಾಕ್ಕೋತಾ ಇದ್ದ. ಒಂದು ಬುಕ್ ಇತ್ತು, ಅದನ್ನು ಬೈಂಡಿಂಗ್ಗೆ ನನಗೆ ಹಾಕ್ಕೊಡು ಅಂತಿದ್ದ. ನೀನೊಂದ್ಸಲ ಟ್ರೈ ಮಾಡು, ಹಾಕ್ಕೊಳ್ಳೋದು ಕಲಿ ಅಂತ ಹೇಳಿದ್ದಕ್ಕೆ ಅವ್ನು ಹಾಕ್ಕೊತಾ ಇದ್ದ. ಅದೊಂದು ವೀಡಿಯೋ ಮಾಡ್ಕೊಂಡು ಹಾಗೆ ನೋಡಿ ಇವಾಗ ಅನ್ನ ಹಾಕ್ಕೊತಾ ಇದ್ದೀನಿ. ಮಾಡಿದ್ನಲ್ಲ ಸಪ್ಪರ್ ಸಾಂಬಾರು, ಅದನ್ನು ಹಾಕ್ಕೊತಾ ಇದ್ದೀನಿ. ಸಕ್ಕತ್ತಾಗಿತ್ತು ಟೇಸ್ಟ್ ಅಂತೂ. ಜಾಸ್ತಿ ಹಾಕ್ಕೊತೀನಿ, ಸ್ವಲ್ಪ ಅನ್ನ ಹಾಕ್ಕೊಂಡು ಜಾಸ್ತಿ ಸಾಂಬಾರು ಹಾಕ್ಕೊತೀನಿ. ಈ ರಸಮ್ ಥರ ಜಾಸ್ತಿ ಹಾಕ್ಕೊಂಡು ತಿಂತೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೋಡಿ ಟೆಕ್ಸ್ಚರ್ ಎಲ್ಲ ಯಾವ ಥರ ಇದೆ. ಇದು ಸಾಂಬಾರು ಏನು ತಿಳಿ ಸಾಂಬಾರು ಥರನೂ ಇರಲ್ಲ ನೋಡಿ, ಬೇಳೆ ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿರುತ್ತೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.